ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಒಂದು ಜನಪ್ರಿಯ ನಾಣ್ಣುಡಿ ಕನ್ನಡದಲ್ಲಿ ಜನಜನಿತವಾಗಿದೆ. ಈ ನಾಣ್ಣುಡಿ ಈ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕ, ಧಾರವಾಡ ಗ್ರಾಮಾಂತರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಅಕ್ಷರಶಃ ಹೊಂದುತ್ತಾ ಇದೆ. ನೋಡಿ, ತಾವು ಮಾಡಿರ್ತಕ್ಕಂಥ ಒಂದು ಕೊಲೆ, ಒಂದು ಅಪರಾಧದಲ್ಲಿ ಅವರು ಸಿಕ್ಕಿರ್ತಕ್ಕಂಥದ್ದು, ಅವರಿಗೆ ಈಗ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರ್ತಕ್ಕಂಥದ್ದು ರಾಜ್ಯದ ಜನರಿಗೆ ಎಲ್ರಿಗೂ ಗೊತ್ತು. ಏಕೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು, ಈ ಒಂದು ಕೊಲೆಯಲ್ಲಿ, ಈ ಒಂದು ಕೊಲೆಯ ಹಿನ್ನೆಲೆಯಲ್ಲಿ ಯಾಕೆ ವಿನಯ್ ಕುಲಕರ್ಣಿ ಭಾಗಿಯಾದರು ಮತ್ತು ಅವರಿಗೆ ಯಾಕೆ ಶಿಕ್ಷೆಯಾಯಿತು ಅನ್ನೋದ್ರ ಕುರಿತಂತೆ ಈಗಾಗಲೇ ರಾಜ್ಯಾದ್ಯಂತ ಚರ್ಚೆ ಶುರುವಾಗಿದೆ. ಈ ಕುರಿತಂತ ಹಲವು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ಪ್ರಮುಖ ಕೈ ಶಾಸಕ ಕೂಡ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಅಕ್ಷರಶಃ ಜೀವಾವಧಿ ಶಿಕ್ಷೆ. ಯಾವಾಗ ಕಳೆದ 3 ದಿನಗಳ ಹಿಂದೆ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್, ವಿಶೇಷ ನ್ಯಾಯಾಲಯ ಘೋಷಿಸಿಬಿಡ್ತೋ, ಅವಾಗಿನಿಂದಲೂ ಕೂಡ ವಿನಯ್ ಕುಲಕರ್ಣಿಗೆ ಯಾವ ಶಿಕ್ಷೆ, ಎಷ್ಟರ ಮಟ್ಟಿಗಿನ ಶಿಕ್ಷೆ, ಯಾವ ಪ್ರಮಾಣದ ಶಿಕ್ಷೆ ಪ್ರಕಟವಾಗುತ್ತೆ ಅನ್ನುವಂಥ ಕುತೂಹಲ ಇಡೀ ರಾಜ್ಯದ ಜನರಲ್ಲಿ ಮನೆ ಮಾಡಿತ್ತು. ರಾಜ್ಯದ ಕೋಟಿ ಜನ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು. ಆದರೆ ನೆನೆಯಷ್ಟೇ ಅದೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನ್ನ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿಬಿಟ್ಟಿದೆ. ಈ ಒಂದು ಕೇಸಿನಲ್ಲಿ ಭಾಗಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ, ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೊತೆಗೆ ಅವರ ಜೊತೆ ಇರತಕ್ಕಂಥ ಇನ್ನು 15, ಅಂದರೆ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇನ್ನೊಬ್ಬ ಒಂದು ಅಪರಾಧಿಗೆ ಅವರಿಗೂ ಕೂಡ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿದೆ. ಒಟ್ಟು 17 ಜನರನ್ನ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ನೀಡಲಾಗಿರ್ತಕ್ಕಂಥದ್ದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಸುದ್ದಿಯಾಗಿ ಮಾರ್ಪಟ್ಟಿದೆ. ಕೇವಲ ಶಿಕ್ಷೆ ಅಷ್ಟೇ ಅಲ್ಲ, ಏನು ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ನಡೆದಿತ್ತು, ಯೋಗೇಶ್ ಗೌಡ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಅನುಕೂಲವಾಗುವಂತೆ ಸುಮಾರು 16 ಲಕ್ಷ ರೂಪಾಯಿಯನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ಆರ್ಡರ್ ಅನ್ನು ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಾಡಿರ್ತಕ್ಕಂಥದ್ದು. ನೋಡಿ, ಹೇಳಿ ಕೇಳಿ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷವೇ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾಗಿಯೇ ವಿನಯ್ ಕುಲಕರ್ಣಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. 2021ರಲ್ಲಿ ಅವರ ಬಂಧನ ಆಗುತ್ತೆ, 2019ರಲ್ಲೇ ಬಂಧನ ಆಗುತ್ತೆ, 2021ರಲ್ಲಿ ಈ ಕುರಿತ ಕೇಸ್ನ ಟ್ರಯಲ್ ನಡೆಯುತ್ತೆ. ಅಂದರೆ ಅದರ ವಿಚಾರಣೆಗಳು ನಡೆದು ಇದೇ ಕೆಲವೇ ತಿಂಗಳ ಹಿಂದೆ ಅವರು ಕೋರ್ಟಿನ ಒಂದು ಜೈಲಿನಿಂದ ಬೇಲ್ ಮೇಲೆ ಬಿಡುಗಡೆ ಕೂಡ ಆಗಿರ್ತಾರೆ. ಅದರ ನಂತರ ಜೈಲಿನಿಂದ ಬೇಲಲ್ಲಿ ಬಂದಿರತಕ್ಕಂಥ ಕೆಲವೇ ತಿಂಗಳುಗಳಲ್ಲಿ ಅವರಿಗೆ ಈಗ ಕೋರ್ಟ್ ಅಪರಾಧಿ ಎಂದು ಘೋಷಿಸಿ ಒಂದು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ನಿಜವಾಗ್ಲೂ ಇದು ಒಂದು ಕೋರ್ಟ್ನ ನ್ಯಾಯಸಮ್ಮತ ನೀತಿಗೆ ಇವತ್ತು ಜನ ಭೇಷ್ ಅಂತಿದ್ದಾರೆ. ಯಾಕಂದರೆ ಯೋಗೇಶ್ ಗೌಡನನ್ನು ಕಳೆದ 10 ವರ್ಷಗಳ ಹಿಂದೆ 2016ರ ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ಕೊಲೆ ಇದೆಯಲ್ಲ, ಈ ಕೊಲೆಗೆ ಅದು ಎಲ್ಲಿ ಮುಚ್ಚಿ ಹೋಗ್ಬಿಡುತ್ತೋ, ಎಲ್ಲಿ ರಾಜಕಾರಣ ಅಥವಾ ರಾಜಕೀಯದ ಪ್ರಭಾವ ಅದರ ಮೇಲೆ ಪರಿಣಾಮ ಬೀರ್ಬಿಡುತ್ತೋ, ಎಲ್ಲಿ ಪೊಲೀಸ್ ತನಿಖೆ ಸರಿಯಾಗಿ ಆಗೋದಿಲ್ವೋ, ಎಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರಗಳು ಈ ಕೇಸನ್ನು ಮುಚ್ಚಿ ಹಾಕಿಬಿಡುತ್ತೋ, ಪ್ರಭಾವಿ ಶಾಸಕರು ಕೂಡ ಆಗಿರ್ತಕ್ಕಂಥ, ಪ್ರಭಾವಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕರು ಕೂಡ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಈ ಒಂದು ಕೇಸಿನಿಂದ ಎಲ್ಲಿ ಬಚಾವಾಗಿ ಹೋಗ್ಬಿಡ್ತಾರೋ ಅನ್ನುವಂಥ ಹಲವಾರು ಅನುಮಾನಗಳು ರಾಜ್ಯದ ಜನರ ಮನಸ್ಸಲ್ಲಿ ಬಂದಿದ್ದಂತೂ ನಿಜ. ಆದರೆ ಇವತ್ತು ನ್ಯಾಯಾಲಯ ಆ ಅನುಮಾನಗಳಿಗೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಪರಿಣಾಮ ಏನು ಅಂತಂದರೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇನ್ನೊಂದು ಮಾತು ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾರೆ, ಅದು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅನ್ನುವಂಥದ್ದು ಅಲ್ವಾ. ಇದು ಕೂಡ ಅಂದರೆ ಉಪ್ಪು ತಿಂದ ಮೇಲೆ, ತಪ್ಪು ಮಾಡಿದ ಮೇಲೆ ನೀರು ಕುಡಿಯಲೇಬೇಕು. ಅಂದರೆ
ಹೇಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅನ್ನುವಂಥ ಈ ಒಂದು ನಾಣ್ಣುಡಿ ಇದೆಯೋ, ಹಾಗೆಯೇ ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಕೂಡ ಅನುಭವಿಸಲೇಬೇಕು ಅನ್ನುವಂಥ ಮಾತು ಕೂಡ ಇವತ್ತು ಸಾಬೀತಾಗಿದೆ. ಶಿಕ್ಷೆಯ ಪ್ರಮಾಣವನ್ನು ಕೇಳಿರ್ತಕ್ಕಂಥ ವಿನಯ್ ಕುಲಕರ್ಣಿ ಗಳಗಳನೆ ಅತ್ತು ಬಿಟ್ಟಿದ್ದಾರೆ. ತಮ್ಮ ಫ್ಯಾಮಿಲಿಯನ್ನ, ತಮ್ಮ ಕುಟುಂಬವನ್ನ, ತಮ್ಮ ಹೆಂಡತಿ ಮಕ್ಕಳನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ತಮ್ಮ ಭವಿಷ್ಯದ ಜೀವನ ಸರಳುಗಳ ಹಿಂದೆ, ಕಂಬಿಗಳ ಹಿಂದೆ ಕಳಿಬೇಕಲ್ಲ ಅನ್ನುವಂಥ ಒಂದು ಯೋಚನೆಯಲ್ಲಿ, ಆ ಭಯದಲ್ಲಿ, ಆ ಒಂದು ಬೇಸರದಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ. ಒಂದು ಕ್ಷಣ, ಒಂದೇ ಒಂದು ಕ್ಷಣ ಆ ಒಂದು ದುಷ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ, ಯೋಗೇಶ್ ಗೌಡರನ್ನ ಕೊಲೆ ಮಾಡಬೇಕು ಅನ್ನುವಂಥ ದುಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಈ 16 ಅಪರಾಧಿಗಳು ಒಂದೇ ಒಂದು ಕ್ಷಣ ನಮ್ಮ ತರಹ ಅವರಿಗೂ ಕೂಡ ಒಂದು ಕುಟುಂಬ ಇರುತ್ತೆ, ಅವರಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ಅವರಿಗೂ ಕೂಡ ಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು ಇರ್ತಾರೆ, ಅವರ ಕುಟುಂಬ ಬೀದಿಗೆ ಬರುತ್ತೆ, ಅವರ ಹೆತ್ತವರು, ಒಡನಾಡಿಗಳು, ಒಡಹುಟ್ಟಿದವರು ಕಣ್ಣೀರು ಹಾಕ್ತಾರೆ, ಅಥವಾ ಈ ಒಂದು ಕೃತ್ಯ ನಡೆದ ನಂತರ ನಾವು ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ, ತಪ್ಪಿನ ಅರಿವಾಗಬೇಕಾಗತ್ತೆ. ನಾವು ಕೂಡ ನಮ್ಮ ಕುಟುಂಬವನ್ನು, ನಮ್ಮ ಒಡನಾಡಿಗಳನ್ನು, ನಮ್ಮ ಹೆತ್ತವರನ್ನು, ನಾವು ಹೆತ್ತವರನ್ನು ಎಲ್ಲವರನ್ನು ಬಿಟ್ಟು ಜೈಲಿಗೆ ಹೋಗಬೇಕಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಒಂದೇ ಒಂದು ಕ್ಷಣ ಪ್ರಜ್ಞಾವಸ್ಥೆಯಿಂದ ಚರ್ಚೆ ಮಾಡಿದರೆ ವಿನಯ್ ಕುಲಕರ್ಣಿಗೆ ಇವತ್ತು ಈ ದಿನ ಕಣ್ಣೀರು ಹಾಕುವಂಥ ದಿನ ಬರ್ತಾ ಇರಲಿಲ್ಲ. ಇದು ಕೇವಲ ವಿನಯ್ ಕುಲಕರ್ಣಿ ಅವರಿಗೆ ಸಂಬಂಧಪಟ್ಟಿದ್ದಲ್ಲ ವೀಕ್ಷಕರೇ. ಈ ಥರದ ಅಪರಾಧ ಪ್ರಕರಣಗಳಲ್ಲಿ ಕೊಲೆ, ಸುಲಿಗೆ, ದರೋಡೆ, ದೌರ್ಜನ್ಯ, ಅತ್ಯಾಚಾರ, ಅನಾಚಾರ ನಡೆಸುವಂಥ ಮನಸ್ಸಲ್ಲಿ, ತಮ್ಮ ವ್ಯಕ್ತಿತ್ವದಲ್ಲಿ ಕೆಟ್ಟದ್ದನ್ನೇ ತುಂಬಿಕೊಂಡು ಕೆಟ್ಟದ್ದನ್ನೇ ಮಾಡೋದಕ್ಕೆ ಹೋಗುವಂಥ ಅಧಿಕಾರದ ಆಸೆಗೋ, ಹಣದ ಆಸೆಗೋ, ಆಸ್ತಿ ಆಸೆಗೋ, ಇನ್ನು ಬೇರೆ ಬೇರೆ ರೀತಿಯ ವೈಯಕ್ತಿಕ ವೈಷಮ್ಯದ ಆಸೆಗೋ, ಹಗೆತನಕ್ಕೋ ಮಾಡುವಂಥ ಎಲ್ಲರಿಗೂ ಕೂಡ ಇವತ್ತು ವಿನಯ್ ಕುಲಕರ್ಣಿ ಒಂದು ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಶಾಸಕರಾಗಿದ್ದರೂ ಕೂಡ ಬಹಳಷ್ಟು ಸಮಯವನ್ನು ಜೈಲಲ್ಲೇ ಕಳೆದಿರ್ತಕ್ಕಂಥ ವಿನಯ್ ಕುಲಕರ್ಣಿ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಅವರಿಗೆ ಕಾನೂನಾತ್ಮಕ ಅವಕಾಶಗಳಿದ್ದಾವೆ, ಹೈಕೋರ್ಟಿಗೆ ಅಪೀಲ್ ಹೋಗ್ಬೋದು, ರಿಟ್ ಹೋಗ್ಬೋದು, ಎಲ್ಲವೂ ಕೂಡ ಇದೆ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರ್ತಕ್ಕಂಥ ಶಿಕ್ಷೆಯನ್ನು ಪ್ರಶ್ನಿಸಿ ಮನವಿ ಸಲ್ಲಿಸಬಹುದು, ಮೇಲಿನ ಕೋರ್ಟ್ಗಳಿಗೆ ಹೋಗ್ಬೋದು. ಆದರೆ ಹೋಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾನಸಿಕ ಸಂಕೋಲೆ, ಹೋಗಿರ್ತಕ್ಕಂಥ ನೆಮ್ಮದಿ, ಕುಟುಂಬ ಎದುರಿಸ್ತಾ ಇರತಕ್ಕಂಥ ಒಂದು ರೀತಿಯ ಮುಜುಗರದ ವಾತಾವರಣ, ಇದನ್ನು ವಾಪಸ್ ತರಲಿಕ್ಕಾಗುತ್ತಾ? ಎಲ್ಲಕ್ಕಿಂತ ಹೆಚ್ಚಿನದಾಗಿ ಯೋಗೇಶ್ ಗೌಡರವರ ಬದುಕನ್ನು ವಾಪಸ್ ತರಲಿಕ್ಕಾಗುತ್ತಾ? ಅವರ ತಂಗಿ ಇವತ್ತು ಸಹೋದರಿ ಒಂದು ಮಾತನ್ನು ಹೇಳಿದ್ದಾರೆ, ಇವತ್ತು ನನ್ನ ಮನಸ್ಸಿಗೆ ಖುಷಿಯಾಗಿದೆ, ನ್ಯಾಯಾಲಯದ ಶಿಕ್ಷೆಯನ್ನು ನಾನು ನೋಡಿದ ಮೇಲೆ ಇವತ್ತು ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಒಂದು ರೀತಿಯ ಅಸಹಾಯಕತೆಯ ನೋವು ಹೊರಗಡೆ ಬಂದಿರತಕ್ಕಂಥದ್ದು. ನಮ್ ಪ್ರೂಫ್ ಸಿಕ್ಕಿಂದ ಎಲ್ಲ ನಮ್ಮ ತಮ್ಮಗ್ ನ್ಯಾಯ ಸಿಕ್ಕೈತಿ ಅಂತ ನಾವು ಕೇಳ್ಕೊಂತೀವಿ. ಈ ತರದ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ವಿನಯ್ ಕುಲಕರ್ಣಿ ಅವರ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾರಿಗೂ ಬರೋದು ಬೇಡ. ಹಾಗಾಗಿ ಇದು ಕರ್ನಾಟಕ ರಾಜ್ಯ, ಸುಸಂಸ್ಕೃತರ ರಾಜ್ಯ. ಹಾಗಾಗಿ ಬಸವಾದಿ ಶರಣರು ಹುಟ್ಟಿರ್ತಕ್ಕಂಥ ರಾಜ್ಯ ಇದು, ಕೋಮು ಸೌಹಾರ್ದತೆ ಇರುವಂಥ ರಾಜ್ಯ, ಸೂಫಿ ಸಂತರು, ಬಸವಾದಿ ಶರಣರು ಇರ್ತಕ್ಕಂಥ ರಾಜ್ಯ. ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಬಾಳೋಣ, ಹಗೆತನವನ್ನು ಬಿಡೋಣ ಅನ್ನೋದು ವಿನಯ್ ಕುಲಕರ್ಣಿಯವರ ಕಥೆಯಿಂದ, ಈ ಒಂದು ಘಟನೆಯಿಂದ ಸಾಬೀತಾಗುವಂಥದ್ದು. ಹಾಗಾಗಿ ಮತ್ತೊಮ್ಮೆ ನಾನು ಹೇಳ್ತೇನೆ, ಯಾವಾಗಲೂ ಕೂಡ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳಿ, ಯಾಕಂದರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗುತ್ತೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿ.